ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳು ಇಳುವರಿ ಬರೋದಕ್ಕೆ ಏನು ಕಾರಣಪ್ಪ ಅನ್ನೋದ್ರ ಬಗ್ಗೆ ನನ್ನ ರೈತ ಮಿತ್ರರಿಗೆ ಈ ವಿಷಯ ಸಂಬಂಧ ನಾನು ಈ ವಿಡಿಯೋ ಮಾಡತ್ತೇನೆ. ಯಾಕಂತಂದ್ರೆ ಈಗಾಗಲೇ ನಾನು 10 ರಿಂದ 15 ಕಬ್ಬಿನ ಜಾತಿ ವಿಡಿಯೋ ಮಾಡಿದ್ದೇನೆ. ಈಗ ಅವೆಲ್ಲ ಕಬ್ಬುಗಳ ಸಂಬಂಧ ಈ ಬರೀ ಇಳುವರಿ ಬಂದೇನೇ ಇಲ್ಲ. ಯಾಕಂತಂದ್ರೆ ಈಗ ನಾನು ವಿಡಿಯೋ ಮಾಡಿದ್ದು ಕಬ್ಬಿನ ತಳಿ ಐತಲ್ಲ, ಅದು ಎಲ್ಲ ಹೊಸ ವೆರೈಟಿ. ಈಗ ಹೋದ ವರ್ಷ ಅವೆಲ್ಲ 70 ಟನ್ನಿನ ಮೇಲೆ ಇಳುವರಿ ಬಿದ್ದಿದ್ದು. ಈ ಬರೀ ಈ ಕಬ್ಬುಗಳು ಇಳುವರಿ ಒಳಗನ ಭಾಳ ಕುಂಠಿತ ಆಗಿದಾವ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳಕ ವಿಷಾದಿಸುತ್ತೇನೆ. ಯಾಕಂತಂದ್ರೆ ಈ ಪ್ರತಿ ವರ್ಷ 70 ಟನ್ ಬಿದ್ದ ಕಬ್ಬುಗಳು ಈ ಬರೀ ಅರ್ಧಕ್ಕರ್ಧ ಇಳುವರಿ ಒಳಗ ಕುಂಠಿತ ಆಗೈತಿ. ಈ ಇಳುವರಿ ಕುಂಠಿತ ಯಾವ ಕಾರಣಕ್ಕೆ ಆಗೈತಪ್ಪ ಅಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನ ತಿಳಿಸ್ತೇನೆ. ಬರೀ ಈಗ ಮೊದಲನೇದಾಗಿ ನಾನು ಕಬ್ಬಿನ ಬಗ್ಗೆ ನನ್ನ ರೈತ ಮಿತ್ರರಿಗೆ ನಾನು ವಿವರಣೆ ಹೇಳ್ತಾನೆ ನೋಡ್ರಿ. ಈಗ ನಾವು ನೋಡತ್ತೇವಲ್ಲ, ಈ ಕಬ್ಬ SNK 13,374 ಈ ಕಬ್ಬಿನ ಜಾತಿ ಹೆಸರ. ನಾನು ಈ ಕಬ್ಬನ್ನ ಹಾಕಕ್ಕಾರ ಸತತಮಗೆ ಒಂದು 5 ವರ್ಷ ಆತ. 5 ವರ್ಷ ಆದ್ರೂ ನಾನು ಇದನ್ನ ಪ್ರತಿ ಎಕರೆಗೆ 70 ಟನ್ನಿನ ಮೇಲೆ ನಾನು ಈ ಕಬ್ಬಿನ ಇಳುವರಿ ತೆಗ್ದಾನೆ. ಆದ್ರ ಈ ಬರೀ ಈ ಕಬ್ಬ 1 ಎಕರೆಕ ಇದು 52 ಟನ್ ಮಟನು ಇಳುವರಿ ಬೀಳತತೆ. ಯಾಕಂತಂದ್ರ ಈಗ ನಾನು ಇದನ್ನ 1 ಎಕರೆ ಕಬ್ಬ ಕರ್ದಾನೆ. 1 ಎಕರೆ ಕಬ್ಬು ಕರ್ಕ್ಯಾರ ಏನ್ ನೋಡತ್ತವಲ್ಲ, ಇದು 1 ಎಕರೆ ಜಮೀನ್ ಐತಿ. ಇದನ್ನ ನಾನು ಕಟಾವ್ ಮಾಡಿದಾನೆ. ಕಟಾವ್ ಮಾಡಿದಾಗ ಇದು ಪ್ರತಿ 1 ಎಕರೆಕ 52 ಟನ್ನಿನ ಮಟನು ಇದು ಇಳುವರಿ ಬರತತೆ. ಆದ್ರ ಹೋದ ವರ್ಷಕ್ಕ ಈ ವರ್ಷಕ್ಕ ನಾವು ಹೋಲಿಕೆ ಮಾಡಿದೇವು ಅಂತಂದ್ರ ಅರ್ಧಕ್ಕರ್ಧ ಇಳುವರಿ ಒಳಗ ಕುಂಠಿತ ಆಗೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಹೇಳ್ತೇನೆ. ಈಗ ನಾವೇನ್ ನೋಡತ್ತವಲ್ಲ, ಈ ನಾನು ನೋಡುವಂತ ಕಬ್ಬಿದು SNK 13,374 ಈ ಕಬ್ಬ. ನಾನು ಈ ಕಬ್ಬಿಂದು ಒಂದು 10 ರಿಂದ 15 ವಿಡಿಯೋ ಮಾಡಿದ್ದೇನೆ. ಪ್ರತಿ ತಿಂಗಳು ಇದ್ರ ಬೆಳವಣಿಗೆ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಆದ್ರ ಈ ಕಬ್ಬ ನಾ ಹಾಕ್ಯಾರ ಕರೆಕ್ಟ್ ಟೈಮಿಗೆ 8 ರಿಂದ 8 ತಿಂಗಳಾಗೈತಿ. ಆಮೇಲೆ ಕಬ್ಬ ಭಾಳ ಜಬರ್ದಸ್ತ್ ಬಂದೈತಿ. ಆದ್ರ ಈ ಕಬ್ಬು ಸಂಬಳ ಈ ಬರೀ ಏನಾಗೈತಪ್ಪ ಅಂತಂದ್ರ ಇಳುವರಿ ಒಳಗನ ಕುಂಠಿತ ಆಗೈತಿ. ಯಾಕಪ್ಪ ಅಂತಂದ್ರ ಈ ಕಬ್ಬಿಗೆ ಈ ಬರೀ ವಿಪರೀತಮಿಗೆ ಮಳೆಯಾಗಿ, ಆಮೇಲೆ ಜಿಟಿಟಿ ಮಳೆಯಾಗಿ, ಹವಾಮಾನದ ವೈಪರೀತ್ಯದಿಂದಾಗಿ ಈ ಕಬ್ಬ ಈ ಬರೀ ಇಳುವರಿ ಬಂದೇ ಇಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರನ ಹೇಳ್ತಾನೆ. ಯಾಕಂತಂದ್ರ ಈ ಕಬ್ಬನ ನಾನು ಎಕರೆಕ 70 ಟನ್ನಿನ ನಾನು ಇಳುವರಿ ತೆಗ್ದನು. ಆದ್ರ ಈ ಬರೀ ಇದು ಇಳುವರಿ ಕಳ್ಕೊಂಡಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಷಯವನ್ನ ಹೇಳ್ತಾನೆ. ಈ ಸದ್ಯ ಈ ಕಬ್ಬು ನೋಡತ್ತಲ್ಲ, ಈ ಕಬ್ಬ ಎಷ್ಟು ಬೆಳೆದ್ರೂ ಇದು ಬೆಳವಣಿಗೆ ಕುಂಠಿತನ. ಯಾಕಂತಂದ್ರ ಈಗ ನಾನು ನೋಡೋ ಕಬ್ಬ ಇದ 25 ರಿಂದ 26 ಗಣಿ ಕಬ್ಬ ಐತಿ. ಆಮೇಲೆ ಈ ಕಬ್ಬ ನಾವು 70 ಟನ್ನಿನ ಮೇಲೆ ಇಳುವರಿ ತೆಗಿಬೇಕಂತಂದ್ರ ಈ ಕಬ್ಬ 34 ಗಣಿಕೆ ಮಟನು ಇದು ಹೈಟ್ ಹೋಗ್ಬೇಕ. ಆವಾಗ ನಮ್ಮ ಎಕರದ ಇಳುವರಿದೊಳಗನ ಏನಾಗತ್ತಪ್ಪ ಅಂತಂದ್ರ ಇಳುವರಿ ಬಂಪರ್ ಬರುತ್ತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಹೇಳ್ತೇನೆ. ಯಾಕಂತಂದ್ರ ಈ ಕಬ್ಬ ಬೆಳವಣಿಗೆ ಆಗೈತಿ ಎಲ್ಲಿ ಮಟ ಅಂತಂದ್ರ ಇದು ಜೂನ್ ಜುಲೈ ಮಟನು ಈ ಕಬ್ಬ ಬೆಳವಣಿಗೆ ಆಗೈತಿ. ಬೆಳವಣಿಗೆ ಆದಕ್ಕಾಗಿನ ನೋಡ್ರಿ, ಈ ಕಬ್ಬ ಗಣಿಕಿ 1 ಫೂಟಿ ಮಟನು ಗಣಿಕೆ ಐತಿ, ಮತ್ತ ಗರು ಸಿಕ್ಕಾಪಟ್ಟಿ ಐತಿ. ಆದ್ರೆ ಇದು ಎಲ್ಲಿ ಹೋಗಿ ಪೇರಾಗೈತೆ ಅಂತಂದ್ರ ಜೂನ್ ಜುಲೈ ಆಗಸ್ಟ್ ಮಟ ಹೋಗ್ಯಾರ ಈ ಕಬ್ಬ ಬೆಳವಣಿಗೆ ಕುಂಠಿತ ಆಗೈತಿ. ಯಾಕಂದ್ರ ಪೈಲಾದಿಂದ ಈ ಕಬ್ಬ ಬೆಳವಣಿಗೆ ಕುಂಠಿತ ಆಗೈತಪ್ಪ ಅಂತಂದ್ರ ಅಲ್ಲ, ಈ ಗಣಿಕಿ 4 ಬಣಿಕೆ ಆಗಿತ್ತ. ಆದ್ರ ಇದು ಗಣಿಕಿ ಎಲ್ಲಿ ಮಟ ಅಂತಂದ್ರ ಜೂನ್ ಜುಲೈ ಮಟನು ಗಣಿಕಿ ಇದು 1 ಫೂಟಿನ ಮಟನು ಗಣಿಕೆ ಆಗೈತಿ. ನಂತರ ಎಲ್ಲಿ ಹೋಗಿ ಅಂತಂದ್ರ ನೋಡ ತೋರಿಸ್ತಾನ. ಇದು ಪೂರ್ತಿ ಜೂನ್ ಜುಲೈ ಹೋಗ್ಯಾರ, ಕಬ್ಬಿನ ಬೆಳವಣಿಗೆ ಆಗಿಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರ ಇದಕ್ಕ ಹವಾಮಾನ ವೈಪರೀತ್ಯ, ಇದಕ್ಕ ವಿಪರೀತ ಮಳಿ ಆದ ಕಾರಣಕ್ಕಾಗಿ ಈ ಕಬ್ಬ ಈಗ ಸದ್ಯ 25 ರಿಂದ 26 ಗಣಿ ಕಬ್ಬ ಆಗೈತಿ. ಇಲ್ಲಪ್ಪ ಅಂತಂದ್ರ
ಅದೇ ಸರಿ ಮಳೆಯಾಗಿ ವಾತಾವರಣ ಕರೆಕ್ಟ್ ಆಗಿತ್ತು ಅಂತಂದ್ರ ಈ ಕಬ್ಬ 34 ಗಣಿ ಕಬ್ಬ ಆಗೇ ತೀರ್ತಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ. ಈ ಕಬ್ಬಿಂದು ಅಂತಂದ್ರ ಎಸ್ ಎಣಿಕೆ 13,374. ಈ ಕಬ್ಬಿನ ಬಗ್ಗೆ ನನ್ನ ರೈತ ಮಿತ್ರರಿಗೆ ಮಾಹಿತಿ ಹೇಳ್ತಾನೆ. ಮತ್ತ ಈ ಕಬ್ಬಿನ ಬೆಳೆ ಎಷ್ಟು ಬೆಳವಣಿಗೆ ಒಳಗ ಕುಂಠಿತ ಆದ್ರೂ ಈ ಕಬ್ಬ ವೇಟ್ ಕಳ್ಕೊಂಡಿಲ್ಲ. ವೇಟನ್ನು ಬಂಪರ್ ಐತಿ. ಯಾಕಂದ್ರ ಇದು ಒಂದೊಂದು ಕಬ್ಬ 3-4 kg ಮಟ ಇದು ವೇಟ್ ಅದಂದಿಕ್ಯಾರ ನನ್ನ ರೈತ ಮಿತ್ರರಿಗೆ ಹೇಳ್ತಾನೆ. ಮತ್ತ ಇದು ಈ ಬರೀ ಕಾಲ ಡಿಗ್ರಿ ಕಳ್ಕೊಂಡಿಲ್ಲ. ಡಿಗ್ರಿ ಯಾಲ್ಪ ಅಂತಂದ್ರ ನಾ ಮೊನ್ನೆ ಫ್ಯಾಕ್ಟ್ರಿ ಅವ್ರನ್ನ ಕರ್ಕೊಂಡ್ ಚೆಕ್ ಮಾಡಿಸಿದ್ನಿ. ಈ ಕಬ್ಬ ಬಡ್ಡಿ ಕಬ್ಬಿನೊಳಗನ 21 ಐತಿ. ಆಮೇಲೆ ಈ ನಡು ಕಬ್ಬಿನೊಳಗ 20 ಐತಿ. ಆಮೇಲೆ ಲಾಸ್ಟ್ ಮೂಮೆಂಟ್ ಕಬ್ಬು ಕಾಣ್ತದಲ್ಲ ಆ ಕಬ್ಬುಗಳೊಳಗ 19 ಐತಿ. ಈ ತರಾಗಿ ಈ ಬರೀ ಇದು ಎಷ್ಟು ಬೆಳವಣಿಗೆ ಕುಂಠಿತ ಆದ್ರೂ ಇದು ಏನಂತ ಸಕ್ರಿಯ ಅಂಶ ಕಳ್ಕೊಂಡಿಲ್ಲ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ಹೇಳ್ತಾನೆ. ಮತ್ತ ಇದು ಈ ಬರೀ ಸುಳಿ ರೋಗ ಬಿದ್ದಿಲ್ಲ ನೋಡ್ತಾರಲ್ಲ, ಒಂದು ಕಬ್ಬಿಗೆ ಸಮಲ ಈ ಸುಳಿ ರೋಗ ಬಿದ್ದಿಲ್ಲ ಅಂತ ಹೇಳ್ಯಾರ. ಈ ಕಬ್ಬಿಂದು ನಾನು ವಿವರಣೆ ಹೇಳ್ತಾನೆ. ಯಾಕಂತಂದ್ರ ಈಗ ನಾವು ಕಬ್ಬಿನ ಬೆಳೆ ನೋಡತ್ತಲ್ಲ, ಈ ಬೆಳೆ ಐತಲ್ಲ ಇದು ನಾವು ಅನ್ಕೊಂಡಂಗೆ ಬೆಳೆನ ಅಲ್ಲ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರ ಈ ಕಬ್ಬ 30-34 ಗಣಿಕೆ ಕಬ್ಬ ಬೆಳಿಬೇಕು. ಬೆಳೆದಾಗ ಮಾತ್ರ ಇದು ನನ್ನ ತಕ್ಕ ಇದು ಇಳುವರಿ ಅಂತ ಹೇಳ್ಯಾರ. ಈ ವಿಷಯ ಸಂಬಂಧ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈ ಕಬ್ಬ ಈಗ ಸದ್ಯ ಹೇಳಿದ್ನಲ್ಲ 20ರಿಂದ ಇದು 28 ಮಟನು ಈ ಕಬ್ಬಿಂದು ಗಣಿಕೆ ಐತಿ. ಬರೇ ಇನ್ನ ನೋಡೋಣ. ಈ ಕಬ್ಬ ಬೀಳೋದಿಲ್ಲ, ಆದ್ರ ಈ ಕಬ್ಬ ಬಿದ್ದತಿ. ಇದು ಯಾಕೆ ಬಿದ್ದಪ್ಪ ಅಂತಂದ್ರ ಇದು ಜಿಟಿ ಮಳಿ ಆ ಸಂಬಂಧ ಆಗಿ ಈ ಕಬ್ಬ ಬಿದ್ದತಿ. ಯಾಕಂತಂದ್ರ ನಾ ಪ್ರತಿ ವರ್ಷ ಕಬ್ಬು ಹಾಕಿದ್ನಲ್ಲ, ಕಬ್ಬು ಹಾಕಿದಂಗೇನು ಈ ಕಬ್ಬ ಬಿದ್ದನೇ ಇಲ್ಲ. ಆದ್ರೆ ಈ ಬರೀ ಕಬ್ಬ ಇದು ಮಳಿ ಗಾಳಿಗೆ ಈ ಕಬ್ಬು ಬಿದ್ದತಂತ ಹೇಳ್ಯಾರ. ನಾ ಈ ವಿಷಯ ಸಂಬಂಧ ಹೇಳ್ತಾನಂತ ನೋಡ್ರಿ. ಮತ್ತು ಈ ಕಬ್ಬ ಇಷ್ಟು ಗಡತ್ರ ಇಷ್ಟು ಗಣಿಕೆ ಎತ್ತರ ಆದರೂ ಮತ್ತು ಬೆಳೆ ಕುಂಠಿತ ಆದ್ರೂ ಈ ಕಬ್ಬು ಏನಾಗಿಲ್ಲಪ್ಪ ಅಂತಂದ್ರೆ ಈ ಕಬ್ಬ ಒಟ್ಟ ನಡಕ ಡೋಮ್ ಬಿದ್ದಿಲ್ಲ. ತೋರಿಸ್ತಾನಂತ ಅಲ್ಲಿ ತೋರಿಸ್ತಾನೆ ನಿಮಗೆ ನೋಡ್ರಿ. ನಾ ಇದನ್ನು ನಡು ಸೆಂಟ್ರದಾಗ ಕಟ್ ಮಾಡಿ ತೋರ್ಸತ್ತಾನ. ಈ ಕಬ್ಬನ್ನು ನೋಡ್ರಿ ನಡು ಸೆಂಟ್ರದಾಗ ಕಟ್ ಮಾಡಿ ತೋರ್ಸತ್ತಾನು ಮತ್ತು ತುದಿಯಾಗ ಕಟ್ ಮಾಡಿ ತೋರ್ಸತ್ತಾನ. ಈ ಕಬ್ಬ ಯಾವುದೇ ಕಾರಣಕ್ಕೂ ಡೊಂಬ ಬೀಳೋದಿಲ್ಲ. ಡೋಮ್ ಅಂತಂತಾರೆ ಇದು ಲಳಿಗೆ ಬೀಳೋದಿಲ್ಲ. ಇದು ಲಳಿಗೆ ಬೀಳಲ್ಲ ಅಂತಂದ್ರೆ ಈ ಕಬ್ಬ ವೇಟ್ ಕಾಕೊಂಡ ಇರ್ತದೆ ಅಂತ ಹೇಳ್ಯಾರ ನಾನು ರೈತ ಮಿತ್ರಿಗೆ ಈ ವಿಷಯನ ಹೇಳ್ತಾನೆ. ಮತ್ತು ಈ ಕಬ್ಬನ್ನು ನಾವು ಎಷ್ಟು ದಿವಸ ಕಬ್ಬು ಕಡಿದು ಬಿಟ್ರು ಈ ಕಬ್ಬ ಒಟ್ಟ ಡೋಮ್ ಬೀಳೋ ಅಂತ ಹೇಳ್ಯಾರ ನಾ ಹೇಳ್ತಾನೆ. ಈ ಬರೀ ಕಬ್ಬ ಇಳುವರಿ ಯಾಕೆ ಬರ್ಲಲ್ಲಪ್ಪ ಅಂತಂತಂದ್ರ ಈ ಬರೀ ಸತತವಾಗಿ ಮಳೆಗಾಲ ಭಾಳ ಆತು. ಆಮೇಲೆ ಜಿಟಿ ಮಳೆ ಹತ್ತಿದ್ದು ಒಟ್ಟ ಬಿಡ್ಲಿಲ್ಲ. ಅದಕ್ಕಾಗಿ ಮತ್ತ ಹವಾಮಾನ ವೈಪರೀತ್ಯದಿಂದಾಗಿ ಮತ್ತ ಈ ಬರೀ ಭಾಳ ಜಿಟಿ ಮಳೆ ಹಚ್ಚಿದ್ದಕ್ಕಾಗಿ ಇವಕ್ಕ ಉಳಿ ರೋಗ ಬಂತ. ಹೀಗಾಗಿ ಈ ಬರೀ ಈ ಕಬ್ಬಿನೊಳಗ ಇಳುವರಿ ಕುಂಠಿತ ಆಗೈತೆ ಅಂತ ಹೇಳ್ಯಾರ. ಮತ್ತ ಇದಲ್ದ ಈ ಬರೀ ಸರಿಯಾಗಿ ವೀರ್ಯ ಗೊಬ್ಬರ ಆಗಲಿ ರಾಸಾಯನಿಕ ಗೊಬ್ಬರ ಆಗಲಿ ನಮ್ಮ ರೈತರಿಗೆ ಅನುಕೂಲಕ್ಕೆ ತಕ್ಕ ಗೊಬ್ಬರ ನಮಗೆ ಸಿಗದ ಕಾರಣ ಮಳೆ ಭಾಳ ಆತು. ಮಳೆ ಭಾಳ ಆದಂಗ ನಮಗೆ ಗೊಬ್ಬರ ಅನುಕೂಲ ಆಗಲಿಲ್ಲ. ಅದಕ್ಕಾಗಿ ಈ ದೃಷ್ಟಿಯಿಂದನೂ ನಮಗೆ ಈ ಬರೀ ಇಳುವರಿ ಕುಂಠಿತ ಆಗೈತೆ ಅಂತ ಹೇಳ್ಯಾರ ನಾವು ಹೇಳ್ಬೋದು. ಮತ್ತಿದಲ್ದ ಈ ಬರೀ ಹುಲಗಾಡು ಭಾಳ ಆಗೋದಕ್ಕಾಗಿ ನಾವು ಪದೇ ಕೀಟನಾಶಕ ಹೊಡೆದ್ರಿಂದನೂ ಇದರಿಂದನೂ ಸಮಲ್ಲ ಇಳುವರಿ ಕುಂಠಿತ ಆಗೈತೆ ಅಂತ ನಾವು ಹೇಳ್ಬೋದು. ಇಷ್ಟೆಲ್ಲ ಅನಾನುಕೂಲ ಇದ್ರೂ
ಇದು SNK 13,374 ಈ ಕಬ್ಬತ್ತಲ್ಲ. ಇದು ಈ ಬರೇ ಎಕರೆಕ 52 ಟನ್ನ ಇಳುವರಿ ಬೀಜತ್ ಅಂತ ಹೇಳ್ಯಾರ. ನನ್ನ ರೈತರ ಮಿತ್ರರಿಗೆ ಈ ವಿಷಯ ಹೇಳ್ತಾನ. ಯಾಕಂತಂದ್ರ ಇದು 70 ಟನ್ ಮೇಲ್ಪಾಟ ಬೀಳೋ ಕಬ್ಬ. ಇದು ಅನಾನುಕೂಲದಿಂದಾಗಿ ಈ ಬರೀ ಹವಾಮಾನ ವೈಪರೀತ್ಯದಿಂದಾಗಿ ಇದು ಇಳುವರಿಯಲ್ಲಿ ಅರ್ಧ ಕುಂಠಿತ ಆಗೈತೆ ಅಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನ ಹೇಳ್ತಾನ. ಈ ಬರೀ ನಮ್ಮ ಕಬ್ಬುಗಳು ಇಳುವರಿ ಬಂದಿಲ್ಲ ಅಂತ ಹೇಳ್ಯಾರ. ನಾವು ಮಾನಸಿಕ ಮಾಡ್ಕೊಳ್ಬಿಟ್ಕ್ಯಾರ. ಈ ನಮ್ಮ ಕಬ್ಬಿಗೆ ಸರಿಯಾಗಿ ಉಳುಮೆ ಮಾಡಿ, ಸರಿಯಾಗಿ ಅಡಿ ಗೊಬ್ಬರ ಹಾಕಿ ಮತ್ತು ಸಾವಯವದಂತ ಗೊಬ್ಬರ ಹಾಕಿ ನಾವು ಈ ಕಬ್ಬುಗಳನ್ನ ಲಾಲನೆ ಪಾಲನೆ ಮಾಡಿದ್ವು ಅಂತಂದ್ರ ಈ ಬರುವಂತ ದಿನಮಾನದೊಳಗ ಮತ್ತು ಎಕರೆದ ಇಳುವರಿ ಒಳಗ 1 ಎಕರೆಗೆ 70 ಟನ್ ಕಬ್ಬ ಆಗೇ ತಿರ್ತಾವ ಅಂತ ಹೇಳ್ಯಾರ. ಎಲ್ಲ ನನ್ನ ರೈತರ ಬಂದವರಿಗೆ ಈ ವಿಷಯನ ಹೇಳ್ತಾನ. ಅದಕ್ಕಾಗಿ ಇಷ್ಟೆಲ್ಲ ಅಡೆತಡೆ ಇದ್ರೂ ಈ ಕಬ್ಬ ಈ ಬರೇ 1 ಎಕರೆಕ 52 ಟನ್ ಕಬ್ಬ ಇಳುವರಿ ಬಂದತ ಅಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.